ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 532ನೇ ಶ್ಲೋಕ. ಭಾನುನೇವ ಜಗತ್ಸರ್ವಂ ಭಾಸತೆ ಯಸ್ಯ ತೇಜಸಾ ಅನಾತ್ಮಕಮಸತ್ತುಚ್ಛಂ ಕಿಂ ನು ತಸ್ಯಾವಭಾಸಕಂ. ಈ ಶ್ಲೋಕದಲ್ಲಿ ನಮ್ಮನ್ನು ಕುರಿತು ಆಚಾರ್ಯರು ಸುಂದರವಾದ ಉಪದೇಶವನ್ನು ನೀಡುತ್ತಾ ಇದ್ದಾರೆ. ಸರ್ವಂ ಜಗತ್ ಭಾನುನಾ ಇವ. ಈ ಸಂಪೂರ್ಣ ಜಗತ್ತನ್ನುವಂಥದ್ದು ಇದು ಸೂರ್ಯನಿಂದ ಪ್ರಕಾಶಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಥಾ ಪ್ರಕಾಶಯತ್ತೇಕಃ ಕೃಷ್ಣಂ ಲೋಕಮಿಮಂ ರವಿಹಿ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ. ಈ ಸಂಪೂರ್ಣ ಪ್ರಪಂಚವನ್ನು ಬೆಳಗತಕ್ಕಂಥವನು ಯಾರು ಅಂತಂದರೆ ಸೂರ್ಯ. ಹಗಲು ಸಮಯದೊಳಗೆ ಸೂರ್ಯ ಉದಯಾದ ಅಂತಂದರೆ ಇಡೀ ಪ್ರಪಂಚವನ್ನು ಪ್ರಕಾಶ ಮಾಡುವಂಥವನಾಗಿದ್ದಾನೆ. ಸೂರ್ಯೋದಯ ಆದ ಬಳಿಕ ಎಲ್ಲ ಜೀವಿಗಳು ತಮ್ಮ ತಮ್ಮ ವ್ಯವಹಾರಗಳಲ್ಲಿ ತೊಡಗುತ್ತಾ ಇದ್ದಾರೆ. ಅಲ್ಲಿ ಉಚ್ಚ ನೀಚ, ಅಲ್ಲಿ ಪವಿತ್ರ ಅಪವಿತ್ರ ಯಾವುದನ್ನು ನೋಡದೆ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನು, ಈ ಬ್ರಹ್ಮಾಂಡವನ್ನು ಸೂರ್ಯ ಪ್ರಕಾಶ ಮಾಡುವಂಥವನಾಗಿದ್ದಾನೆ. ಹಾಗೆ ಇಲ್ಲಿ ಯಸ್ಯ ತೇಜಸಾ ಅಸತ್ ತುಚ್ಛಂ ಅನಾತ್ಮಕಂ ಭಾಸತೆ. ಯಸ್ಯ ತೇಜಸಾ ಅಂದರೆ ಯಾವನ ಒಂದು ತೇಜಸ್ಸಿನಿಂದ, ಯಾವನ ಒಂದು ಪ್ರಕಾಶದಿಂದ, ಅಸತ್ ಅಂದರೆ ಮಿಥ್ಯಾರೂಪವಾಗಿರ್ತಕ್ಕಂಥದ್ದು. ಮಿಥ್ಯಾ ಅಂತಂದರೆ ಇಲ್ಲದ್ದು ಅಂತ. ಅದಕ್ಕೆ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋ ತತ್ವದರ್ಶಿಭಿ ಅಂತ ಭಗವಂತ ಗೀತೆಯೊಳಗೆ ಹೇಳಿಕೊಂಡು ಬರ್ತಾನೆ. ಅಸತ್ತಿಗೆ ಭಾವ ಅನ್ನುವಂಥದ್ದಿಲ್ಲ. ಅಸತಃ ಭಾವ ನ ವಿದ್ಯತೆ ಅಂತ ಹೇಳ್ತಾರೆ. ಈಗ ಮೊಲದು ಕೋಡು ಅಂತದ, ಆಮೇಲೆ ಪಂಜೆ ಮಗ ಅಂತದ, ಇವೆಲ್ಲವೂ ಅಸತ್ ಪದಾರ್ಥಗಳು ಅಂತ. ಅವು ಇಲ್ಲವೇ ಇಲ್ಲ ಮತ್ತು ತೋರುವುದೂ ಇಲ್ಲ. ಹಾಗೆ ಇಲ್ಲಿ ಈ ಪ್ರಪಂಚ ಅನ್ನುವಂಥದ್ದು ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಹಗ್ಗದೊಳಗೆ ಹೆಂಗೆ ಹಾವು ಅನ್ನುವಂಥದ್ದು ಅಧ್ಯಸ್ಥವಾಗಿದೆಯೋ ಹಾಗೆ ಈ ಜಗತ್ತೂ ಕೂಡ ಬ್ರಹ್ಮದೊಳಗೆ ಅಧ್ಯಾಸದಿಂದ ತೋರ್ಲಿಕ್ಕತ್ತದ. ತಪ್ಪು ತಿಳುವಳಿಕೆಯಿಂದ, ಭ್ರಾಂತಿಯಿಂದ ನಮಗೆ ತೋರ್ಲಿಕ್ಕತ್ತದ. ಅಂದರೆ ಇಂಥ ಮಿಥ್ಯಾರೂಪವಾಗಿರತಕ್ಕಂಥ ತುಚ್ಛಂ, ಅತ್ಯಂತ ತುಚ್ಛವಾಗಿರತಕ್ಕಂಥದ್ದು ಈ ಯಾವ ಪ್ರಪಂಚ ಅನ್ನುವಂಥದ್ದು. ಅನಾತ್ಮಕಂ, ಈ ಅನಾತ್ಮ ವಸ್ತು ಅನ್ನುವಂಥದ್ದು. ಯಾವುದು ತುಚ್ಛದ, ಯಾವುದು ಅಸತ್ತಂದ್ರೇನು ಮಿಥ್ಯಾರೂಪದ, ಹಾಗೂ ಯಾವುದು ಅನಾತ್ಮ ವಸ್ತು ಅನ್ನುವಂಥದ್ದದ. ಇದನ್ನು ಯಸ್ಯ ತೇಜಸ ಅಂತ, ಯಾವ ತೇಜಸ್ಸಿನಿಂದ ಇದು ಭಾಸತೆ ತೋರ್ತಾ ಇದೆಯೋ, ಯಾವ ತೇಜಸ್ಸಿನಿಂದ ಇಲ್ಲಿ ಈ ಪ್ರಪಂಚದ ಅನಾತ್ಮ ವಸ್ತುಗಳಂತೇನದ ನಾವು ನೋಡ್ತಕ್ಕಂಥ ಸಮಸ್ತ ಪ್ರಪಂಚದ ಎಲ್ಲ ಪದಾರ್ಥಗಳು, ಎಲ್ಲ ವಿಷಯಗಳು ಯಾವನಿಂದ ಇವು ತೋರ್ತಾ ಇದ್ದಾವೆಯೋ, ಯಾವನಿಂದ ಇವು ಪ್ರಕಾಶಿಸಲ್ಪಡ್ತಾ ಇದ್ದಾವೆಯೋ, ಈ ಮಿಥ್ಯಾರೂಪವಾಗಿರುವಂಥ ತುಚ್ಛವಾಗಿರತಕ್ಕಂಥ ಅನಾತ್ಮ ವಸ್ತು ಅನ್ನುವಂಥದ್ದು ಯಾವನಿಂದ ತೋರ್ತಾ ಇದ್ದಾವೆಯೋ ತಸ್ಯ ಅವಭಾಸಕಂ ಕಿಂ ನು ಸ್ಯಾತ್. ಅವನಿಗೆ ಪ್ರಕಾಶಕವಾಗಿರತಕ್ಕಂಥದ್ದು ಯಾವುದೈತಿ ಅಂತ.
ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚವನ್ನು ಪ್ರಕಾಶ ಮಾಡುವಂಥ ಯಾವ ಒಂದು ಬ್ರಹ್ಮ ಅನ್ನುವಂಥದ್ದು ಆ ಬ್ರಹ್ಮವನ್ನು ಪ್ರಕಾಶ ಮಾಡುವಂಥದ್ದು ಅರಿಯುವಂಥದ್ದು ಯಾವುದು ಅದ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಆ ಬ್ರಹ್ಮನನ್ನು ಪ್ರಕಾಶಿಸುವಂಥದ್ದು ಯಾವುದು ಅದ ಅಂತ ವಿಚಾರ ಮಾಡಿದರೆ ಬ್ರಹ್ಮವನ್ನು ಪ್ರಕಾಶ ಮಾಡ್ತಕ್ಕಂಥದ್ದು, ಯಾಕಂದರೆ ಬ್ರಹ್ಮವೇ ಜಗತ್ತಿಗೆ ನಾವು ಕಾರಣ ಅಂತ ಹೇಳ್ತಾ ಇದ್ದೀವಿ. ಬ್ರಹ್ಮ ಮಾಯಾ ಉಪಾದಿಯಿಂದ ಕೂಡಿಕೊಂಡು ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಆದ್ದರಿಂದ ಆ ಬ್ರಹ್ಮದಲ್ಲಿ ತೋರ್ತಕ್ಕಂಥ ಈ ತುಚ್ಛವಾಗಿರುವಂಥ ಅನಾತ್ಮವಾಗಿರುವಂಥ ಈ ಅನೇಕ ವಸ್ತುಗಳು ಎಲ್ಲ ಪ್ರಪಂಚ ಅನ್ನುವಂಥದ್ದೇನದಾವು ಅಂತಂದರೆ ಇವು ಕಲ್ಪಿತವಾಗಿ ತೋರ್ತಾ ಇದ್ದಾವೆ. ವಾಸ್ತವ ವಿಚಾರ ಮಾಡಿ ನೋಡಿದರೆ ಇವು ಇಲ್ಲವೇ ಇಲ್ಲ. ಇರೋದೇನೋ ಬ್ರಹ್ಮವೇ. ಹೆಂಗೆ ಹಗ್ಗದಲ್ಲಿ ಹಾವು ಹಗ್ಗಕ್ಕಿಂತಲೂ ಬೇರೆಯಾದಂತೆ ನಮಗೆ ಕಂಡು ಬರ್ತದೆ. ಆದರೆ ಹಗ್ಗವನ್ನು ಬಿಟ್ಟು ಹಾವಿಗೆ ಅಸ್ತಿತ್ವವೇ ಇಲ್ಲ. ಹಾಗೆ ಇಲ್ಲಿ ಬ್ರಹ್ಮವನ್ನು ಬಿಟ್ಟು ಈ ಜಗತ್ತಿನ ಅನಾತ್ಮ ವಸ್ತುಗಳಿಗೆ ಅಸ್ತಿತ್ವ ಅದೇನು ಅಂತಂದರೆ ಇಲ್ಲ. ಇವೆಲ್ಲವೂ ಆತ್ಮನ ಪ್ರಕಾಶದಿಂದಲೇ ಇವೆಲ್ಲ ತೋರ್ಲಿಕ್ಕತ್ತಿದ್ದಾವೆ. ಅಂಥ ಯಾವ ಆತ್ಮನನ್ನು ಬ್ರಹ್ಮವನ್ನು ಬೆಳಗತಕ್ಕಂಥದ್ದು ಯಾವುದಾದರೂ ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನ ತದ್ಭಾಸಯತೆ ಸೂರ್ಯೋ, ಸೂರ್ಯ ತತ್ರ ನ ಭಾಸತೆ ಅಂತ. ತತ್ ಅಂದರೆ ಯಾವುದು? ಬ್ರಹ್ಮ, ಪರಮಾತ್ಮನನ್ನು ಸೂರ್ಯನು ನ ಭಾಸತೆ, ಪ್ರಕಾಶಿಸಲಾರ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ, ಇಲ್ಲಿ ಚಂದ್ರ. ಈ ಚಂದ್ರನಾದರೂ ಕೂಡ ಆ ಪರಮಾತ್ಮನನ್ನು ಅಥವಾ ಪ್ರತ್ಯೇಗಾತ್ಮನನ್ನು ಪ್ರಕಾಶ ಮಾಡ್ತಾನೇನು ಅಂತಂದರೆ ಇಲ್ಲ. ನ ಶಶಾಂಕೋ ನ ಪಾವಕಃ. ಪಾವಕ ಅಂದರೆ ಅಗ್ನಿ. ಅಗ್ನಿಯಾದ್ರೂ ಕೂಡ ಆ ಪರಮಾತ್ಮನ ಪ್ರಕಾಶ ಮಾಡ್ತದೇನು ಅಂತಂದರೆ ಇಲ್ಲ. ಇವು ಯಾವುವು ಸೂರ್ಯ ಆಗಲಿ, ಚಂದ್ರ ಆಗಲಿ, ಅಗ್ನಿಗಳಾಗಲಿ, ನಕ್ಷತ್ರಗಳಾಗಲಿ, ವಿದ್ಯುತ್ತಾದಿಗಳಾಗಲಿ, ಇವು ಯಾವುವು ಆ ಆತ್ಮವಸ್ತುವನ್ನು ಪರಮಾತ್ಮನನ್ನು ಇವು ಪ್ರಕಾಶ ಮಾಡಲಾರವು. ಈಗ ನಾವು ಸೂರ್ಯನನ್ನು ತಿಳ್ಕೋಬೇಕಾಗಿತ್ತು ಅಂತ ತಿಳ್ಕೊಟ್ಟು, ನಾವು ಸೂರ್ಯನನ್ನು ಅರಿಬೇಕಾಗಿತ್ತು ಅಂತಂದರೆ ನಾವು ಯಾವುದಾದ್ರೂ ಒಂದು ದೀಪ ತಗೊಂಡು ಬಂದು ಏನಾದರೂ ಸೂರ್ಯನ ನೋಡ್ತೇವೇನು? ಇಲ್ಲ. ಸೂರ್ಯನ ಪ್ರಕಾಶದಿಂದಲೇ ಸೂರ್ಯನ ನಾವು ಅರಿತಾ ಇದ್ದೀವಿ. ಹಂಗೆ ಆತ್ಮನ ಪ್ರಕಾಶದೊಳಗೆ ನಾವು ಆತ್ಮನನ್ನು ಅರಿಬೇಕಾಗೈತಿ. ಆತ್ಮ ಇನ್ನೊಂದರಿಂದ ಅರಿಸಿಕೊಳ್ಳುವಂಥವನಲ್ಲ. ಒಂದರಿಂದ ಆತ್ಮ ಮತ್ತೊಂದರಿಂದ ಅರಿಸಿಕೊಳ್ತಾನೆ ಅಂತಂದರೆ ಆವಾಗ ಅರಿಸಿಕೊಳ್ಳುವಂಥ ಆತ್ಮ ಅವ ದೃಶ್ಯ ಆಗಬೇಕಾಗ್ತದೆ. ಯಾವುದು ದೃಶ್ಯ ಇರ್ತದೋ ಅದು ಅನಾತ್ಮ ಇರ್ತದೆ. ಯಾವುದು ಅನಾತ್ಮ ಆಗಿರ್ತದೋ ಅದು ನಾಶವನ್ನು ಹೊಂದುತ್ತದೆ. ಯದೃಶ್ಯಂ ತನ್ನಷ್ಟಂ. ದೃಶ್ಯವಾಗಿರ್ತಕ್ಕಂಥ ವಸ್ತು ಯಾವತ್ತೂ ನಾಶವನ್ನು ಹೊಂದುತ್ತದೆ. ಹಂಗೆ ಆತ್ಮನಿಗೆ ನಾಶವನ್ನು ಹೇಳಲಿಕ್ಕೆ ಬರ್ತದೇನು ಅಂತಂದ್ರೆ ಬರಂಗಿಲ್ಲ. ಆತ್ಮ ಕೇವಲ ದ್ರಷ್ಟ ಆಗಿದ್ದಾನೆ ಹೊರತು ಅವನು ದೃಶ್ಯ ಅಲ್ಲ. ಆತ್ಮನನ್ನು ಅರಿತಕ್ಕಂಥವನು ಮತ್ತೊಬ್ಬ ಆತ್ಮ ಇಲ್ಲ. ಆತ್ಮ ಒಬ್ಬನೇ ಅದಾನ, ಅವನು ಏಕಮೇವ ಅದ್ವಿತೀಯ ಅದಾನ. ಅವನು ಇನ್ನೊಂದರಿಂದ ಅರಿಸಿಕೊಳ್ಳೋದಿಲ್ಲ. ತಾನು ಎಲ್ಲವನ್ನು ಪ್ರಕಾಶ ಮಾಡ್ತಾನೆ. ಈ ಅಸದ್ರೂಪವಾಗಿರ್ತಕ್ಕಂಥ ಅನಾತ್ಮವಾಗಿರುವಂಥ ತುಚ್ಛವಾಗಿರುವಂಥ ಸಕಲ ಎಲ್ಲ ವಸ್ತುಗಳನ್ನು ಅವನು ಪ್ರಕಾಶ ಮಾಡುವಂಥವನಾಗಿದ್ದಾನೆ. ಆದರೆ ಆ ಆತ್ಮನನ್ನು ಅರಿತಕ್ಕಂಥವರು ಯಾರಿದ್ದಾರೆ ಅಂದರೆ ಅಲ್ಲಿ ಯಾರೂ ಅರಿಯುವುದಿಲ್ಲ ಅಂತ. ಅದಕ್ಕೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಉಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಪರಮಾತ್ಮನನ್ನು ಸೂರ್ಯ ಬೆಳಗಲಾರ, ಹಾಗೆ ಚಂದ್ರ ಬೆಳಗಲಾರ. ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ನಕ್ಷತ್ರಾದಿಗಳು ಕೂಡ ಬೆಳಗ್ತಾವೇನು ಅಂತಂದರೆ ಇಲ್ಲ. ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಆ ಆತ್ಮನನ್ನು ಅಂದರೆ ಪರಮಾತ್ಮನನ್ನು ಬೆಳಗಲಾರವು.
ನೇಮ ವಿದ್ಯುತ್ತೋ ಭಾಂತಿ. ಮತ್ತು ಈ ವಿದ್ಯುತ್ತಾದಿಗಳು ಕೂಡ ಇವಾದರೂ ಬೆಳಗ್ತಾವೇನು ಅಂತಂದ್ರೆ ಇಲ್ಲ, ಇವು ಕೂಡ ಆತ್ಮನ ಪ್ರಕಾಶ ಮಾಡಲಾರವು. ಕುತೋ ಅಯಂ ಅಗ್ನಿ. ಇನ್ನು ಅಗ್ನಿ ಬೆಳಗ್ತಾನೆ ಅಂತ ಹೇಳೋದ್ರಲ್ಲಿ ಏನಿದೆ ಅಂದರೆ ಅಗ್ನಿಯೂ ಕೂಡ ಆತ್ಮನನ್ನು ಬೆಳಗಲಾರ ಅಂತ. ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಇಲ್ಲಿ ಆತ್ಮನ ಯಾವ ಪ್ರಕಾಶವನ್ನೇ ಪಡ್ಕೊಂಡು ಈ ಸೂರ್ಯ ಆಗಲಿ, ಚಂದ್ರ ಆಗಲಿ, ನಕ್ಷತ್ರಗಳಾಗಲಿ, ಅಗ್ನಿ ಆಗಲಿ, ಇವೆಲ್ಲವೂ ಈ ಹೊರಗಿನ ಪ್ರಪಂಚವನ್ನು ಪ್ರಕಾಶ ಮಾಡಬೇಕಾಗಿತ್ತು ಅಂತಂದರೆ ಅವು ಆತ್ಮನ ಪ್ರಕಾಶವನ್ನು ಪಡ್ಕೊಂಡೇ ಈ ಜಗತ್ತನ್ನು ಬೆಳಗಲಿಕ್ಕತ್ತಿದ್ದಾವೆ. ಅವುಗಳಲ್ಲಿ ಸ್ವತಂತ್ರವಾಗಿರತಕ್ಕಂಥ ಪ್ರಕಾಶ ಇಲ್ಲ. ಸೂರ್ಯಚಂದ್ರಾದಿಗಳಲ್ಲಿ ಅವು ಸ್ವತಃ ಬೆಳಗುತ್ತಾವೇನು ಅಂತಂದರೆ ಇಲ್ಲ. ಆತ್ಮನ ಪ್ರಕಾಶವನ್ನೇ ಪಡ್ಕೊಂಡು ಇವೆಲ್ಲ ಬೆಳಗಲಿಕ್ಕತ್ತಿದ್ದಾವೆ. ಹಾಗೆ ಇಲ್ಲಿ ಆತ್ಮನ ಸತ್ತ, ಆತ್ಮನ ಪ್ರಕಾಶದಿಂದಲೇ ಮನಸ್ಸಾಗಲಿ, ಬುದ್ಧಿಯಾಗಲಿ, ಚಿತ್ತಾಗಲಿ ಇವೆಲ್ಲವೂ ಪ್ರಕಾಶ ಎದರಿಂದ ಮಾಡ್ತೀವಿ, ಅದರಿಂದ ತಗೊಂಡವು ಆತ್ಮನ ಪ್ರಕಾಶವನ್ನೇ ಪಡ್ಕೊಂಡು ಇವು ಹೊರಗಿನ ವಸ್ತುಗಳನ್ನು ಅರಿಯುವಂಥವುಗಳಾಗಿದ್ದಾವೆ. ಆದ್ದರಿಂದ ನಾವು ಮನಸ್ಸಿನಿಂದಲಾಗಲಿ, ಬುದ್ಧಿಯಿಂದಲಾಗಲಿ, ಇಂದ್ರಿಯಗಳಿಂದಾಗಲಿ ನಾವು ಆತ್ಮನನ್ನು ಅರಿಲಿಕ್ಕೆ ಬರೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಆತ್ಮ ಅವ ಅರುಸ್ವರೂಪನೇ ಅದಾನೆ ಅಂತ. ಅದಕ್ಕೆ ನಿಜಗುಣ ಶ್ರೀಗಳವರು ಕೂಡ ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ನೋಡಪ್ಪ, ನೀ ಅರುಸ್ವರೂಪನ ಅದಿ. ಗುರು ನಮಗೇನು ಉಪದೇಶ ಮಾಡ್ತಾರ, ನೀನು ಜ್ಞಾನಸ್ವರೂಪದಿ, ನೀ ಅರುಸ್ವರೂಪದಿ ಅಂಥೇಳಿ ಉಪದೇಶ ಮಾಡಿದಾಗ ಅದನ್ನು ಕೇಳಿ ಯಾವ ತಿಳ್ಕೊಳ್ತಾ ಇದ್ದಾನೋ ಅವನೇ ನಿಜವಾಗಿ ಜಾಣರ ದೇವನಾಗ್ತಾ ಇದ್ದಾನೆ. ಇನ್ನೊಂದು ಪದ್ಯದಲ್ಲಿ ಹೇಳ್ಕೊಂಡು ಬಂದರು, ಅರಿವೇ ಬರೀ ಅರಿವೇ ನೀನು ಮರೆಯದೊಮ್ಮೆಯೂ ಜಗದಿರವ ನಿಂತರಿವೆ. ಅರಿವೆ ಅಂದರೆ ಹೇ ಜ್ಞಾನವೇ. ಅಂದರೆ ಇಲ್ಲಿ ಆತ್ಮ ಜ್ಞಾನಸ್ವರೂಪನಾಗಿರುವುದರಿಂದ ಅವನು ಕೇವಲ ಅರುಸ್ವರೂಪನಾಗಿದ್ದಾನೆ. ಒಂದು ಸಲನೂ ಕೂಡ ಈ ಜಗತ್ತನ್ನು ಮರಿತಾನೇನು ಅಂತಂದ್ರೆ ಇಲ್ಲ. ಸದಾವ ಕಾಲದಲ್ಲಿಯೂ ಕೂಡ ಈ ಪ್ರಪಂಚವನ್ನು, ಈ ಜಗತ್ತನ್ನು ಅರಿವಂಥವನಾಗಿದ್ದಾನೆ. ಆ ಜಗತ್ತಿನ ಸ್ವರೂಪವನ್ನು ಅರಿತಕ್ಕಂಥವನು ಯಾರು ಅಂತಂದರೆ ಇಲ್ಲಿ ಆತ್ಮ. ಅದಕ್ಕೆ ಹೇಳಿದ್ರು ಅವರು, ಮರಹನರಿವೆ ಮೊದಲರಿವನರಿವೆ ಬಳಿಕ ಅರಿವು ಮರವೇ ಸೋಂಕದಿರವ ನೀನರಿವೆ ಅಂತ ಹೇಳಿದ್ರು ಅವರು. ಮರಹ ಅಂದರೆ ಅಜ್ಞಾನ. ನಮಗೆ ಬಂದಿರತಕ್ಕಂಥ ಅಜ್ಞಾನವನ್ನು ತಿಳಿಯೋನು ಯಾರು? ಆತ್ಮನೇ. ಅಜ್ಞಾನವನ್ನು ಅರಿತಾನ. ಮತ್ತು ಮೊದಲರಿವನರಿವೆ. ಮೊದಲರಿವು ಅಂತಂದರೆ ಈಗ ನಮಗೆ ಎಚ್ಚರ ಆದ ಕೂಡಲೇ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇದು ಇಂದ್ರಿಯ ಮುಖಾಂತರವಾಗಿ ಹೊರಗಿನ ವಿಷಯಗಳ ಜ್ಞಾನವನ್ನು ಮಾಡಿಕೊಳ್ತದೆ. ಈ ವೃತ್ತಿಯೊಳಗೆ ಜ್ಞಾನ ಆಗ್ತದಲ್ಲ, ಅದಕ್ಕೆ ಮೊದಲರಿವು ಅಂತ ಕರೀತಾರೆ. ವಿಷಯಗಳ ಒಂದು ಸಂಯೋಗದಿಂದ ಮನಸ್ಸು ಇಂದ್ರಿಯ ದ್ವಾರ ವಿಷಯಗಳಲ್ಲಿ ಸಂಯೋಗ ಆಯಿತು ಅಂತಂದರೆ ಆ ವಿಷಯಗಳ ಯಾವ ಜ್ಞಾನ ಆಗ್ತದಲ್ಲ ಅದನ್ನೂ ಕೂಡ ನೀ ಅರಿತಿ ಅಂತ. ಅಜ್ಞಾನವನ್ನು ಅರಿತಿ ಮತ್ತು ಈ ಹೊರಗಿನ ವಸ್ತುಗಳನ್ನು ಅಂದರೆ ವಸ್ತುಗಳ ಜ್ಞಾನವನ್ನು ಕೂಡ ನೀನು ಅರಿತಾ ಇದ್ದಿ. ಬಳಿಕ ಅರಿವು ಮರವೇ ಸೋಂಕದ ಇರವ ನೀನರಿವೆ. ಆ ಬಳಿಕ ಇಲ್ಲಿ ಅಜ್ಞಾನ ಮತ್ತು ಜ್ಞಾನ ಇವು ಎರಡೂ ನಮ್ಮ ನಿಜಸ್ವರೂಪವನ್ನು ಇವು ಸ್ಪರ್ಶ ಮಾಡ್ಯಾವೇನು ಅಂತಂದರೆ ಇಲ್ಲ. ಯಾಕಂದರೆ ಆತ್ಮ ಸಾಕ್ಷಿ ರೂಪನಾಗಿದ್ದಾನೆ. ಬುದ್ಧಿಯನ್ನು ಅರಿತಾನ, ಬುದ್ಧಿಯಲ್ಲಿರ್ತಕ್ಕಂಥ ಮರವೆಯನ್ನು ಅರಿತಾನ. ಮರವೆ ಅಂದರೆ ಅಜ್ಞಾನ, ಅಜ್ಞಾನವನ್ನು ಅರಿತಾನ ಮತ್ತು ಬುದ್ಧಿಯಲ್ಲಿ ಉಂಟಾಗ್ತಕ್ಕಂಥ ವಿಷಯಗಳ ಜ್ಞಾನ ಅನ್ನುವಂಥದ್ದೇನದ ಅದನ್ನು ಅರಿತಾನ. ಅದಕ್ಕೆ ಅವನದಕ್ಕೆ ಸಾಕ್ಷಿ ರೂಪದಾನ ಅಂತ. ಅರಿವು ಮರವೇ ಸೋಂಕದ ಇರವ ನೀನರಿವೆ. ಅರಿವು ಮರವೆಗಳ ಅಂಟಿಲ್ಲದಂತೆ, ಅವುಗಳ ಸ್ಪರ್ಶವಿಲ್ಲದಂತೆ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಯಾವ ಆ ಪ್ರತ್ಯೇಕಾತ್ಮನೇ ನೀನಿದ್ದುಕೊಂಡು ಅವುಗಳನ್ನು ನೀನು ಅರಿವಂತವನಾಗಿದ್ದಿ ಅಂಥೇಳಿ ಆತ್ಮನ ಅರಿವನ್ನು ಭಾಳ ಸುಂದರವಾಗಿ ನಿಜಗುಣಶೀಲವರು ಕೂಡ ನಮಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳಿದರು ಅಂತಂದರೆ, ಭಾನುನೇವ ಜಗತ್ಸರ್ವಂ ಭಾಸತೆ ಯಸ್ಯ ತೇಜಸ. ಅಂದರೆ ಸಂಪೂರ್ಣ ಈ ಜಗತ್ತನ್ನುವಂಥದ್ದು
ಯಾವ ರೀತಿಯಾಗಿ ಸೂರ್ಯನಿಂದ ಪ್ರಕಾಶಿಸಲ್ಪಡ್ತಾ ಇದೆಯೋ ಹಾಗೆ ಯಸ್ಯ ತೇಜಸ ಅಸತ್ ತುಚ್ಛಂ ಅನಾತ್ಮಕಂ ಭಾಸತೆ. ಹಾಗೆ ಯಾವ ತೇಜಸ್ಸಿನಿಂದ, ಯಾವ ತೇಜಸ್ಸು ಅಂದರೆ ಪ್ರತ್ಯಗಾತ್ಮ ಅಥವಾ ಪರಮಾತ್ಮನ ತೇಜಸ್ಸಿನಿಂದಲೇ ಈ ಮಿಥ್ಯಾರೂಪವಾಗಿರುವಂಥ ಮತ್ತು ತುಚ್ಛವಾಗಿರುವಂಥ ಅನಾತ್ಮಕವಾಗಿರ್ತಕ್ಕಂಥ ಯಾವ ವಸ್ತು ಅಂದರೆ ಈ ಪ್ರಪಂಚ ಅನ್ನುವಂಥದ್ದೇನದಲ್ಲ, ಯಾವುದರಿಂದ ಭಾಸತೆ ಅಂದರೆ ಇವುದೆಲ್ಲ ತೋರ್ತಾ ಇದೆಯೋ, ಅಂದರೆ ಇಲ್ಲಿ ಪ್ರತ್ಯೇಗಾತ್ಮ ಅಥವಾ ಪರಮಾತ್ಮನ ಒಂದು ತೇಜಸ್ಸಿನಿಂದಲೇ ಈ ಪ್ರಪಂಚ ಅನ್ನುವಂಥದ್ದು ಇದು ತೋರ್ತಾ ಇದೆ ಅಂತ. ಆ ಪರಮಾತ್ಮನ ಸತ್ತ ಹೋಗಿಬಿಟ್ರೆ ಈ ಪ್ರಪಂಚ ತೋರಲಾರದು. ಈ ಪ್ರಪಂಚ ಅನ್ನುವಂಥದ್ದು ತೋರಬೇಕಾಗಿತ್ತು ಅಂತಂದರೆ ಆತ್ಮನ ಚೈತನ್ಯದಿಂದಲೇ ಇದು ತೋರ್ಲಿಕ್ಕತ್ತದ, ಆತ್ಮ ಸತ್ತೆಯಿಂದಲೇ ಇದು ತೋರ್ಲಿಕ್ಕತ್ತದ. ಆದ್ದರಿಂದ ಅಂಥ ಯಾವ ಆತ್ಮನನ್ನು ಅವಭಾಸಕಂ ಕಿಂ ಸ್ಯಾತ್, ಅಂಥ ಅವನಿಗೆ ಪ್ರಕಾಶವಾಗಿರತಕ್ಕಂಥದ್ದು ಯಾವುದದ ಅಂದರೆ ಆತ್ಮನಿಗೆ ಪ್ರಕಾಶವನ್ನು ಉಂಟು ಮಾಡುವಂಥದ್ದು ಯಾವುದದ. ಅದಕ್ಕೆ ಅಕ್ಕಮಾದೇವರ ವಚನದಲ್ಲಿ ಹೇಳಿಕೊಂಡು ಬಂದರು, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯಮಾಗಿರಲು ಅನ್ಯರ ಕೇಳಲುಂಟೆ. ಚನ್ನ ಮಲ್ಲಿಕಾರ್ಜುನ, ನೀವು ಅರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮ ನರಿತನಯ್ಯ ಅಂತ ಒಂದು ವಚನದಲ್ಲಿ ಅಕ್ಕಮಾದೇವಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಈ ಜಗತ್ತಿನೊಳಗೆ ಎಲ್ಲ ತಿಳ್ಕೊಂಡು ಏನು ಪ್ರಯೋಜನ ಐತೆ ಅಂತಾರೆ. ಯಾಕಂದರೆ ತನ್ನನ್ನು ತಾನು ಅರಿಬೇಕು ಅಂತ, ತಾನು ಯಾರದೀನಿ ಅನ್ನುವಂಥ ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದರು. ಯಾಕಂದರೆ ನಾವು ಅರುಸ್ವರೂಪರೇ ಇದ್ದೀವಿ. ಆ ಅರುಸ್ವರೂಪರಾಗಿರ್ತಕ್ಕಂಥ ನಾವು ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಅದಕ್ಕೆ ಯಾವ ಪರಮಾತ್ಮನ ಒಂದು ಜ್ಞಾನ ಅನ್ನುವಂಥದ್ದನ್ನು ನಾವು ಮಾಡಿಕೊಳ್ಬೇಕು ಅಂತ ಇಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲೇನು ಹೇಳಿದರು ಅಂತಂದರೆ, ಇಲ್ಲಿ ಯಾವ ಅಂಥ ಆತ್ಮನನ್ನು ಅರಿಯತಕ್ಕಂಥ ವಸ್ತು ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡಿಕೊಂಡು ಬಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವೇದಶಾಸ್ತ್ರ ಪುರಾಣಾನಿ ಭೂತಾನಿ ಸಕಲಾನ್ಯಪಿ ಏನಾರ್ಥವಂತಿ ತಂ ಕಿಮ್ನು ವಿಜ್ಞಾತಾರಂ ಪ್ರಕಾಶಯೇತ್. ನೋಡಿ, ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ನಮ್ಮನ್ನು ಕುರಿತು ಮತ್ತೆ ಸುಂದರವಾದ ವಿಚಾರವನ್ನು ಇಲ್ಲಿ ನಮಗೆ ವಿದಿತಪಡಿಸ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾರೆ ಅಂತಂದರೆ, ವೇದಶಾಸ್ತ್ರ ಪುರಾಣಾನಿ. ನೋಡಿ, ಇಲ್ಲಿ ವೇದಗಳು 4 ವೇದಗಳದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನುವಂಥ 4 ವೇದಗಳು, ಮತ್ತು ಇಲ್ಲಿ 6 ಶಾಸ್ತ್ರಗಳಾಗಲಿ 18 ಪುರಾಣಗಳಾಗಲಿ. ವೇದ ಶಾಸ್ತ್ರ ಪುರಾಣಾನಿ, 4 ವೇದ, 6 ಶಾಸ್ತ್ರ, 18 ಪುರಾಣಗಳು. ಸಕಲಾನಿ ಭೂತಾನಿ ಅಪಿ, ಈ ಸಂಪೂರ್ಣ ಭೂತರಾಶಿಗಳು. ಇಲ್ಲಿ ಪಂಚಭೂತಗಳು ಅಂತಾದರೂ ಇಟ್ಟುಕೊಡ್ರಿ. ಪೃಥ್ವಿ, ಅಪು, ಅಗ್ನಿ, ವಾಯು, ಆಕಾಶಾದಿಗಳು ಎಲ್ಲ ಭೂತಗಳು ಏನ ಅರ್ಥವಂತೆ ಶುಹು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದರಿಂದ ಅರ್ಥ ಉಳ್ಳವುಗಳಾಗಿದ್ದಾವೆ, ಅರ್ಥವತ್ತಾಗಿರ್ತಾವೆಯೋ, ಏನ ಅರ್ಥವಂತಿ ತಂ ವಿಜ್ಞಾತಾರಂ ಕಿಮ್ನು ಪ್ರಕಾಶಯೇತ್. ನೋಡಿ, ಇವೆಲ್ಲ ಪಂಚಭೂತಗಳಾಗಲಿ ವೇದಶಾಸ್ತ್ರ ಪುರಾಣಗಳಾಗಲಿ ಇವೆಲ್ಲವೂ ಯಾವನಿಂದ ಅರ್ಥವತ್ತಾಗಿರುವವೋ ಅಂಥ ವಿಜ್ಞಾತಾರಂ, ಅಂಥ ವಿಜ್ಞಾತೃವನ್ನು ಕಿಮ್ನು ಪ್ರಕಾಶಯೇತ್, ಯಾವುದು ತಾನೇ ಪ್ರಕಾಶ ಮಾಡೀತು ಅಂತಂದರೆ ಅದಕ್ಕೆ ಹೇಳಿದರು, ಇಲ್ಲಿ ಪ್ರಕಾಶ ಮಾಡ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ ಅಂತಲೇ ನಮಗಿಲ್ಲಿ ಅರ್ಥ ಆಗ್ತದೆ. ಇಲ್ಲಿ ವೇದ ಶಾಸ್ತ್ರ ಪುರಾಣಗಳು ಸಮಸ್ತ ಭೂತಗಳು ಯಾವುದರಿಂದ ಅರ್ಥವತ್ತಾಗಿರ್ತಾ ಇದ್ದಾವೆ. ಅರ್ಥವತ್ತಾಗುವುದು ಅಂತಂದ್ರೆ ಏನು? ಅವೆಲ್ಲವೂ ಉತ್ಪತ್ತಿಯಾಗಿದ್ದಾವೆಯೋ, ಅಂದರೆ ಬ್ರಹ್ಮನಿಂದಲೇ ಇವೆಲ್ಲ ಶಾಸ್ತ್ರ ವೇದ
ಏನಿನ ಪಂಚಭೂತಗಳು ಇವೆಲ್ಲವೂ ಅದರಿಂದಲೇ ಉತ್ಪತ್ತಿಯಾಗಿದ್ದಾವೆ. ಬ್ರಹ್ಮನ ಸತ್ತೆಯನ್ನೇ ಪಡ್ಕೊಂಡು ತೋರ್ತಾ ಇದ್ದಾವೆ. ಆ ಬ್ರಹ್ಮನನ್ನು ಬಿಟ್ಟರೆ ಇವುಗಳಿಗೆ ಅಸ್ತಿತ್ವ ಅನ್ನುವಂಥದ್ದಿಲ್ಲ. ಆ ಬ್ರಹ್ಮನ ಅಸ್ತಿತ್ವವನ್ನೇ ಪಡ್ಕೊಂಡು ಇವು ತೋರ್ಲಿಕ್ಕತ್ತಿದ್ದಾವೆ. ಆದ್ದರಿಂದ ಇಲ್ಲಿ ಏನು ಹೇಳಿದರು ಅಂತಂದರೆ, ಇವೆಲ್ಲವೂ ಪರಮಾತ್ಮನ ಅಸ್ತಿತ್ವದಿಂದಲೇ ಇವೆಲ್ಲ ಅರ್ಥವುಳ್ಳವುಗಳಾಗಿದ್ದಾವೆ. ಅಂದರೆ ಆತ್ಮನ ಸತ್ತೆ ಪಡ್ಕೊಂಡೇ ಇವೆಲ್ಲವೂ ತೋರುವಂಥವುಗಳಾಗಿದ್ದಾವೆ ಅಂತ. ಅಂಥ ಯಾವ ವಿಜ್ಞಾತೃವನ್ನು ಯಾವುದು ತಾನೇ ಪ್ರಕಾಶಿಸಿತು ಅಂದರೆ ಆ ಆತ್ಮನನ್ನು, ಆ ಪ್ರತ್ಯೇಕ ಆತ್ಮ ಅಥವಾ ಬ್ರಹ್ಮ ವಸ್ತುವನ್ನು ಪ್ರಕಾಶ ಮಾಡ್ತಕ್ಕಂಥದ್ದು ಯಾವುದಿದ್ದೀತು ಅಂತ ಕೇಳ್ತಾರೆ. ಅವನನ್ನು ಪ್ರಕಾಶ ಮಾಡ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದರು. ಏನ ಇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್. ನೋಡಿರಿ, ಈ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ಹೇ ಮೈತ್ರಾದೇವಿಯೇ, ಏನ ಇದಂ ಸರ್ವಂ ವಿಜಾನಾತಿ ಅಂದರೆ ಯಾವನಿಂದ ಇದೆಲ್ಲವನ್ನು ತಿಳಿದುಕೊಳ್ತಾ ಇದ್ದಾನೆಯೋ, ಈ ಹೊರಗಿನ ಪ್ರಪಂಚ ಅನ್ನುವಂಥದ್ದನ್ನು ಯಾವನಿಂದ ಇದನ್ನು ತಿಳ್ಕೊಳ್ತಾ ಇದ್ದಾನೋ ಅವನನ್ನು ಯಾವುದರಿಂದ ತಿಳಿದುಕೊಂಡಾನು ಅಂತ ಹೇಳ್ತಾರೆ. ಏನ ಇದಂ ಸರ್ವ ವಿಜಾನಾತಿ ತಂ ತಂ ಕೇನ ವಿಜಾನೀಯಾತ್, ಅವನನ್ನು ಯಾವುದರಿಂದ ತಿಳ್ಕೊಳ್ತಾ ಇದ್ದಾನೆ ಹೇ ಮೈತ್ರಾದೇವಿ. ಯಾಕಂದರೆ ಇಲ್ಲಿ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್, ಆ ವಿಜ್ಞಾತೃವನ್ನು ಯಾವುದರಿಂದ ತಿಳಿದುಕೊಂಡಾನು ಅಂತ ಇಲ್ಲಿ ಕೇಳಿದರು ಅವರು. ಅಂದರೆ ಈ ಎಲ್ಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚವನ್ನು ನಾವು ಯಾವನ್ನ ತಿಳ್ಕೊಳ್ತೀವಿ ಅಂತಂದರೆ ಆ ಪರಮಾತ್ಮನಿಂದಲೇ. ಯಾಕಂದರೆ ಶಾಸ್ತ್ರಯೋನಿತ್ವಾತ್, ಶಾಸ್ತ್ರಗಳೆಲ್ಲವೂ ಪರಮಾತ್ಮನಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾವೆ. ಮತ್ತು ಯಥೋ ವಾಯಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯತ್ನ ಶ್ರಮಿಸಂತಿ ತದ್ಬ್ರಹ್ಮ ತದ್ ವಿಜಿಜ್ಞಾಸಸ್ವ ಅಂತ ಶ್ರುತಿ ಹೇಳ್ತದೆ. ಯಾವುದರಿಂದ ಈ ಸಮಸ್ತ ಭೂತಗಳು ಉತ್ಪತ್ತಿಯಾಗಿದ್ದಾವೆಯೋ, ಇಮಾನಿ ಭೂತಾನಿ ಜಾಯಂತೆ, ಯಾವುದರಿಂದ ಈ ಸಮಸ್ತ ಭೂತಗಳು ಉತ್ಪತ್ತಿಯಾಗಿದ್ದಾವೆಯೋ, ಯಾವುದರ ಅಸ್ತಿತ್ವದಲ್ಲಿ ಯಾವುದರ ಸತ್ತೆಯನ್ನು ಪಡ್ಕೊಂಡು ಅವು ತೋರ್ತಾ ಇದ್ದಾವೆಯೋ, ಕೊನೆಗೆ ಯಾವುದರಲ್ಲಿ ಲಯವನ್ನು ಪಡೀತಾ ಇದ್ದಾವೆಯೋ ಅದಕ್ಕೆ ನಾವು ಬ್ರಹ್ಮ ಅಂತ ಕರೀತಾ ಇದ್ದೀವಿ. ಅಂತಹ ಬ್ರಹ್ಮವೇ ನೀನದಿ ಅಂತ ಇಲ್ಲಿ ನಮಗೆ ಶ್ರುತಿ ಬೋಧ ಮಾಡುವಂಥದ್ದಾಗ್ಯದ. ಆದ್ದರಿಂದ ಇಲ್ಲಿ ವೇದ, ಶಾಸ್ತ್ರ, ಪುರಾಣ ಎಲ್ಲ ಸಮಸ್ತ ಭೂತಗಳು ಇವೆಲ್ಲವೂ ಆ ಬ್ರಹ್ಮದಿಂದಲೇ ಸೃಷ್ಟಿಯಾಗಿದ್ದಾವೆ. ಬ್ರಹ್ಮನ ಸತ್ತೆಯನ್ನೇ ಪಡ್ಕೊಂಡು ತೋರ್ತಾ ಇದ್ದಾವೆ. ಅಂಥ ಯಾವ ಬ್ರಹ್ಮವಸ್ತು, ಅಂಥ ವಿಜ್ಞಾತೃವನ್ನು ಹೊರಗಿನ ಯಾವ ಪ್ರಕಾಶಗಳು ಪ್ರಕಾಶ ಮಾಡಲಾರವು. ಅವನನ್ನು ಅರಿಯುವಂಥ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅರುವುಳ್ಳಂಥ ಆತ್ಮನನ್ನು ಅರಿಯುವಂಥವ್ರು ಯಾರಿದ್ದಾರೆ? ಅಲ್ಲಿ ಯಾರೂ ಇಲ್ಲ. ಇರೋವಂಥವನು ಆತ್ಮ ಒಬ್ಬನೇ. ಅವನು ಸ್ವಯಂ ಪ್ರಕಾಶದಾನ. ಅವನು ಇನ್ನೊಂದರಿಂದ ಅರಿಸಿಕೊಳ್ಳುವನಲ್ಲ. ಮತ್ತೊಂದರಿಂದ ಆತ್ಮ ಅರಿಸಿಕೊಳ್ತಾನೇನು ಅಂತಂದರೆ ಅರಿಸಿಕೊಳ್ಳೋದಿಲ್ಲ. ತಾನು ಎಲ್ಲವನ್ನು ಪ್ರಕಾಶ ಮಾಡ್ತಾನ, ತಾನು ಮಾತ್ರ ಇನ್ನೊಂದರಿಂದ ಬೆಳಗಿಸಿಕೊಳ್ಳುವುದಿಲ್ಲ, ಅರಿಸಿಕೊಳ್ಳುವಂಥವನಲ್ಲ ಅಂತ ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನ ಒಂದು ಪ್ರಮಾಣವನ್ನು ಕೊಟ್ಟು ವಿಜ್ಞಾತಾರಮರೆ ಕೇನ ವಿಜಾನೀಯಾತ್, ಹೇ ಮೈತ್ರಾದೇವಿ, ಅಂಥ ವಿಜ್ಞಾತೃವನ್ನು ಯಾವುದರಿಂದ ತಿಳಿದುಕೊಂಡಾನು, ಅವನನ್ನು ಅರಿತುಕೊಳ್ಳಿಕ್ಕೆ ಏನಾದರೂ ಒಂದು ಪ್ರಮಾಣದ ಸಾಧನ ಐತೇನು ಅಂತಂದ್ರೆ ಇಲ್ಲ. ಅವನನ್ನು ಅರಿತಕ್ಕಂಥವರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಅಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಉಪದೇಶ ಮಾಡುವಂಥವರಾಗಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಅಂಥ ಒಂದು ಪ್ರತ್ಯೇಗಾತ್ಮ ಸ್ವರೂಪದ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕಾಗ್ಯದ. ಅದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ಹೇಳಿದರು, ಏಷ ಸ್ವಯಂ ಜ್ಯೋತಿರನಂತ ಶಕ್ತಿರ್ ಆತ್ಮ ಅಪ್ರಮೇಯ ಸಕಲಾನುಭೂತಿ ಯಮೇವ ವಿಜ್ಞಾಯ ಮುಕ್ತಬಂಧೋ ಜಯತ್ಯಯಂ ಬ್ರಹ್ಮ ವಿದುತ್ತಮೋತ್ತಮಃ. ಏಷಃ ಆತ್ಮ ಸ್ವಯಂ ಜ್ಯೋತಿ, ಈ ಆತ್ಮನು ಸ್ವಯಂ ಜ್ಯೋತಿಯಾಗಿದ್ದಾನೆ ಅಂತ, ಸ್ವಯಂ ಪ್ರಕಾಶ ಅಂತ. ಅಂದರೆ ಆತ್ಮನಲ್ಲಿರ್ತಕ್ಕಂಥ ಪ್ರಕಾಶದು ಸ್ವತಃ
ಅವನು ಪ್ರಕಾಶಕ್ಕೆ ಯಾವತ್ತೂ ಲೋಪ ಅನ್ನುವಂಥದ್ದಿಲ್ಲ. ಅವನು ಸದಾ ಪ್ರಕಾಶ ಮಾಡುವಂಥವನಾಗಿದ್ದಾನೆ. ಈ ಆತ್ಮ ಅವನು ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಶ್ರುತಿ ಹೇಳ್ತದೆ. ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ಆತ್ಮ ಏನದಾನ, ಅವನು ಸ್ವಯಂ ಪ್ರಕಾಶ ಅದಾನ ಅಂತ. ಅಷ್ಟೇ ಅಲ್ಲ, ಅನಂತ ಶಕ್ತಿ, ಅವನಲ್ಲಿ ಅನಂತವಾಗಿರ್ತಕ್ಕಂಥ ಶಕ್ತಿ ಎನ್ನುವಂಥದ್ದು. ಯಾವ ಆತ್ಮನಲ್ಲಿ ಅನಂತವಾಗಿರ್ತಕ್ಕಂಥ ಶಕ್ತಿ ಉಳ್ಳವನು, ಅಪ್ರಮೇಯ, ಮತ್ತು ಅವನು ಯಾವ ಪ್ರಮಾಣಗಳಿಂದಲೂ ಅರಿಸಿಕೊಳ್ಳುವಂಥವನಲ್ಲ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಾಬ್ದಿ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತೇನು 6 ಪ್ರಮಾಣಗಳದಾವಲ್ಲ, ಇವುಗಳಿಂದ ಆತ್ಮ ಅರಿಸಿಕೊಳ್ತಾನೇನು ಅಂತಂದ್ರೆ ಇಲ್ಲ. ಅದಕ್ಕೆ ಅವನು ಅಪ್ರಮೇಯ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಸಕಲಾನುಭೂತಿ, ಮತ್ತು ಎಲ್ಲರ ಅನುಭವ ಸಿದ್ಧದಾನ. ಅವ ಆತ್ಮ ಅವೇನು ಪರೋಕ್ಷ ಇಲ್ಲ, ಅವನು ಅಪರೋಕ್ಷದಾನ. ಆದರೆ ನಾವು ಅನುಭವದಿಂದ ತಿಳ್ಕೊಳ್ಬೇಕು ಅವನನ್ನು. ನಾವು ಸದಾ ವಿಚಾರವನ್ನು ಮಾಡ್ತಾ ವಿವೇಕದಿಂದ ಗುರುಶಾಸ್ತ್ರಗಳ ಒಂದು ಉಪದೇಶಾನುಸಾರವಾಗಿ ಅದನ್ನು ನಾವು ಚಿಂತನೆ ಮಾಡ್ಕೊತ ಹೋದ್ರೆ ನಮಗೆ ಅನುಭವಕ್ಕೆ ಸಿದ್ಧ ಆಗ್ತಾ ಇದ್ದಾನೆ, ನಮಗೆ ಅನುಭವದಲ್ಲಿ ಬರ್ತಾ ಇದ್ದಾನೆ. ಅದಕ್ಕಲ್ಲಿ ಎಲ್ಲರ ಅನುಭವಕ್ಕೆ ಸಿದ್ಧನಾಗಿರ್ತಕ್ಕಂಥವನು. ನಾವು ಅದನ್ನು ಅನುಭವಿಸಬೇಕೇ ಹೊರತು ನಾವು ಇಂದ್ರಿಯಾದಿಗಳಿಂದ ಅವನನ್ನು ಅರಿಲಿಕ್ಕೆ ಆಗೋದಿಲ್ಲ. ಯಂ ಏವ ವಿಜ್ಞಾಯ, ಅಂದರೆ ಯಾವನನ್ನು ತಿಳಿದುಕೊಂಡು ವಿಮುಕ್ತ ಬಂಧದಿಂದ ಮುಕ್ತನಾಗಿ ಅಯಂ ಬ್ರಹ್ಮವಿತ್ತು ಉತ್ತಮೋತ್ತಮ, ಅಂದರೆ ಯಾವನು ಆ ಪ್ರತ್ಯೇಕಾತ್ಮ ಪರಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ತಾ ಇದ್ದಾನೆಯೋ ಅವನು ಬಂಧದಿಂದ ಮುಕ್ತನಾಗ್ತಾ ಇದ್ದಾನೆ. ಜನ್ಮ ಮರಣ ರೂಪವಾಗಿರತಕ್ಕಂಥ ಈ ಭವಚಕ್ರದಿಂದ ಅವನು ಬಿಡುಗಡೆಯನ್ನು ಹೊಂದ್ತಾ ಇದ್ದಾನೆ. ಅವನ ಎಲ್ಲ ಪಾಶಗಳು ಹರಿದು ಹೋಗ್ತಾ ಇದ್ದಾವೆ, ಪಾಶಗಳಿಂದ ವಿಮುಕ್ತನಾಗಿ ಬಿಡ್ತಾ ಇದ್ದಾನೆ. ಅಂಥ ಯಾವ ಅಯಂ ಬ್ರಹ್ಮವಿತ್ ಉತ್ತಮೋತ್ತಮ, ಬ್ರಹ್ಮಜ್ಞಾನಿಗಳಲ್ಲಿ ಇವನು ಸರ್ವೋತ್ತಮ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಇವನು ಸರ್ವ ಉತ್ಕೃಷ್ಟನಾಗಿದ್ದಾನೆ, ಎಲ್ಲರಲ್ಲಿ ಉತ್ಕೃಷ್ಟನಾಗಿದ್ದಾನೆ ಅಂತ. ಇಲ್ಲಿ ಯಾರು ಅಂತಂದರೆ ಆ ಪ್ರತ್ಯೇಕಾತ್ಮನ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನು ಮಾಡಿಕೊಂಡಿರುವಂಥ ಒಬ್ಬ ಆತ್ಮಜ್ಞಾನಿ, ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ. ಯಾಕಂದರೆ ಅವನ ತಿಳುವಳಿಕೆ ಏನಿದೆ ಅಂತಂದರೆ ತಾನು ಪ್ರತ್ಯೇಕಾತ್ಮ, ತಾನು ಸ್ವಯಂ ಪ್ರಕಾಶ, ತಾನು ಅನಂತ ಶಕ್ತಿ ಉಳ್ಳವನು ಮತ್ತು ನಾನು ಪ್ರಮಾಣಗಳ ಅತೀತ ಅಂಥೇಳಿ ಅದು ಸಕಲರಿಗೆ ಅನುಭವ ಸಿದ್ಧವಾಗಿರತಕ್ಕಂಥ ಯಾವ ಆ ಜೀವ ಪರಮಾತ್ಮರ ಏಕತ್ವದ ಅನುಭವವನ್ನು ಹೊಂದಿರ್ತಾ ಇದ್ದಾನೆ, ಅಂಥವನೇ ಇಲ್ಲಿ ಈ ಸಂಸಾರ ಬಂಧದಿಂದ ಮುಕ್ತಿಯನ್ನು ಪಡೀತಾ ಇದ್ದಾನೆ. ಎಲ್ಲರೂ ಮುಕ್ತರಾಗ್ತಾರೇನು ಅಂತಂದರೆ ಇಲ್ಲ. ಇಂಥ ಸ್ವರೂಪದ ಅಪರೋಕ್ಷ ಜ್ಞಾನ, ಅದು ದೃಢಾಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಆ ದೃಢಾಪರೋಕ್ಷ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಯಾವ ಜ್ಞಾನಿ ಅದನಲ್ಲ, ಅವನು ಮಾತ್ರ ಇಲ್ಲಿ ಸರ್ವೋತ್ತಮನಾಗಿರ್ತಾ ಇದ್ದಾನೆ, ಅಂದರೆ ಸರ್ವೋತ್ಕೃಷ್ಟನಾಗಿರ್ತಾ ಇದ್ದಾನೆ. ಅವನು ಬ್ರಹ್ಮಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಾ ಇದ್ದಾನೆ ಎನ್ನುವಂಥ ಮಾತನ್ನು ಇಲ್ಲಿ ಆಚಾರ್ಯರು ಈ ಮಂತ್ರದಲ್ಲಿ ತಿಳಿಸುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ಏಷಃ ಸ್ವಯಂ ಜ್ಯೋತಿ ಅನಂತಶಕ್ತಿ ಆತ್ಮ ಅಪ್ರಮೇಯ ಸಕಲಾನುಭೂತಿ ಯಮೇವ ವಿಜ್ಞಾಯ ವಿಮುಕ್ತ ಬಂಧೋ ಜಯತ್ಯಯಂ ಬ್ರಹ್ಮ ವಿದುತ್ತಮೋತ್ತಮ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾದ ವಿಚಾರವನ್ನು ಹೇಳಿದರು. ಅಂದರೆ ನಾವು ಪ್ರತ್ಯೇಕಾತ್ಮನ ಒಂದು ಯಥಾರ್ಥ ಸ್ವರೂಪವನ್ನು ಗುರುಗಳಿಂದ ಮತ್ತು ಶಾಸ್ತ್ರಗಳಿಂದ ಅದನ್ನು ನಾವು ಶ್ರವಣ ಮಾಡಿ ಮತ್ತು ಮನನ ಮಾಡಿ ನಾವು ನಿಶ್ಚಯ ಮಾಡಿಕೊಳ್ಬೇಕು. ಯಾಕಂದರೆ ನಾವು ಬರೀ ದೇಹವೇ ನಾನಂಥೇಳಿ ದೇಹದಲ್ಲಿ ತಾದಾತ್ಮ್ಯವುಳ್ಳವರಾಗಿಬಿಟ್ಟಿದ್ದೀವಿ. ದೇಹದಲ್ಲಿ ಸತ್ಯತ್ವ ಭಾವನೆ ನಮಗೆ ಬಂದುಬಿಟ್ಟದ. ಯಾಕಂದರೆ ನಾವು ಸ್ವಯಂ ಪ್ರಕಾಶರದೇವಿ, ನಾವು ಅನಂತ ಶಕ್ತಿ ಉಳ್ಳವರದೇವಿ ಮತ್ತು ನಾವು ಪ್ರಮಾಣಗಳಿಗೆ ಅತೀತರಾಗಿದ್ದೀವಿ. ಯಾವ ಪ್ರಮಾಣ ನಮ್ಮನ್ನು ಅರಿಯಲಿಕ್ಕಾಗೋದಿಲ್ಲ. ನಾವು ಕೇವಲ ಎಲ್ಲರ ಅನುಭವಕ್ಕೆ ಗೋಚರವಾಗಿರ್ತಕ್ಕಂಥ ಆ ಏಕಮೇವ ಅದ್ವಿತೀಯ ಪ್ರತ್ಯೇಕಾತ್ಮ ಪರಬ್ರಹ್ಮ ಸ್ವರೂಪರೇ ನಾವದೇವಿ ಅಂಥೇಳಿ ಯಾರು ಈ ರೀತಿಯಾಗಿ ಅರಿತುಕೊಳ್ತಾ ಇದ್ದಾರೋ ಅವರು ಮಾತ್ರ ಈ ಸಂಸಾರ ಬಂಧದಿಂದ ಮುಕ್ತರಾಗ್ತಾ ಇದ್ದಾರೆ. ಅಂಥ ಯಾವ ಪುರುಷ, ಅಂಥ ಯಾವ
ಯೋಗಿ, ಒಬ್ಬ ಶಿವಯೋಗಿ, ಒಬ್ಬ ತತ್ವಜ್ಞಾನಿ, ಅವನು ಬ್ರಹ್ಮವನ್ನು ತಿಳ್ಕೊಂಡವರಲ್ಲಿ ಅತ್ಯಂತ ಉತ್ಕೃಷ್ಟನಾಗ್ತಾ ಇದ್ದಾನೆ, ಅತ್ಯಂತ ಶ್ರೇಷ್ಠ ಅಂಥೇಳಿ ಹೇಳಿಸ್ಕೊಳ್ತಾ ಇದ್ದಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಗುರುಗಳು ಶಿಷ್ಯನನ್ನು ಕುರಿತು ಇಂಥ ಶ್ರೇಷ್ಠವಾದ ವೇದಾಂತ ವಿಚಾರವನ್ನೇ ಇಲ್ಲಿ ಶಿಷ್ಯನಾಗಿರ್ತಕ್ಕಂಥವನಿಗೆ ಬೋಧ ಮಾಡಿ ಇಲ್ಲಿ ಗ್ರಂಥದ ಉಪಸಂಹಾರವನ್ನು ಮಾಡುವಂಥವರಾಗ್ತಾ ಇದ್ದಾರೆ ಅಂಥೇಳಿ ಹೇಳ್ತಾ, ಇನ್ನು ಮುಂದಿನ ಶ್ಲೋಕಗಳಲ್ಲಿ ಅನೇಕ ವಿಚಾರ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನು ಪುನಃ ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಎರಡುನುಡಿಗೆ ಸದುಕ್ಷರ ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.